ವಿಪಕ್ಷ ನಾಯಕರು ಬಜೆಟ್ನ ಬಗ್ಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಸಿಎಂ ಬಜೆಟ್ಗೆ ಮಾಜಿ ಸಚಿವ ಸುನಿಲ್ ಕುಮಾರ್ ಲೇವಡಿ ಮಾಡಿದ್ದಾರೆ. ಕೇಂದ್ರದ ಬಗ್ಗೆ ಟೀಕೆ ಮಾಡೋದಕ್ಕೆ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸರ್ಕಾರದ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಈ ಬಜೆಟ್ ಮಂಡನೆ ಅಂತ ಸಿಎಂ ಬಜೆಟ್ಗೆ ಮಾಜಿ ಸಚಿವ ಸುನಿಲ್ ಕುಮಾರ್ ಲೇವಡಿ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಚಿವ ಸುನಿಲ್ ಕುಮಾರ್. ಜನರಿಗೆ ಏನೇನಾಗುತ್ತೆ ಅನ್ನೋದನ್ನ ತಿಳಿಸಬೇಕು. ಖಾಲಿ ಡಬ್ಬ ಆಗಿರುವಂತ ಈ ಸರ್ಕಾರ ಕೇವಲ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಲಿಕ್ಕೋಸ್ಕರ ಮಾತ್ರ ರಾಜ್ಯಪಾಲರ ಭಾಷಣವನ್ನು ದುರುಪಯೋಗ ಮಾಡಿಕೊಂಡಿದೆ. ರಾಜ್ಯ ಬಜೆಟ್ ಅನ್ನು ಕೂಡ ದುರುಪಯೋಗ ಮಾಡಿಕೊಂಡಿದೆ. ರಾಜ್ಯದ ಬಜೆಟಿನ ಪುಸ್ತಕ ಅಂತಂದ್ರೆ ಪಾವಿತ್ರತೆ ಇದೆ. ಆ ಪಾವಿತ್ರತೆಯನ್ನ ಇಟ್ಟುಕೊಂಡು ಇಡೀ ಬಜೆಟ್ ಅನ್ನ ಎಲ್ಲರೂ ಕೂಡ ಆಲಿಸ್ಕೊಳ್ಬೇಕು ನಾವು. ಆದ್ರೆ ಮೊದಲ 4-5 ಪ್ಯಾರಾಗಳಲ್ಲೇ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು, ಪ್ರತಿ ಪ್ಯಾರಾಗಳಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದನ್ನ ಹೇಳುವಂತ ಪ್ರಯತ್ನವನ್ನು ಮಾಡಿರೋದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡಿ ಸಭಾತ್ಯಾಗವನ್ನು ಮಾಡಿದ್ದೇವೆ. ಇದು ರಾಜ್ಯದ ಜನರಿಗೆ ಮಾಡಿರುವಂತಹ ದ್ರೋಹ. ಇದು ರಾಜ್ಯಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಹೇಳದಲೆ ಕೇಂದ್ರ ಸರ್ಕಾರದ ಟೀಕೆಯನ್ನ ಮಾಡಲಿಕ್ಕೆ ರಾಜ್ಯದ ಬಜೆಟ್ ಅನ್ನು ಬಳಸಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.